ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಸ್ಕಿನ್ ಬಗ್ಗೆ ಅಂತಂದ್ರೆ ನಮ್ಮ ಕುಮಾರಸ್ವಾಮಿ ಹೆಂಡತಿಯವರ ರಾಧಿಕಾ ಕುಮಾರಸ್ವಾಮಿ ಅವರ ಸ್ಕಿನ್ ಎಷ್ಟು ಗ್ಲೋ ಇದೆ ಅಲ್ವಾ. ಬನ್ನಿ, ಹಾಗೆ ಯಾವ ರೀತಿ ಅವರ ಸ್ಕಿನ್ ಅನ್ನ ಗ್ಲೋ ಮಾಡ್ತಾರೆ ಅನ್ನೋದನ್ನ ಅವರೇ ಹೇಳಿದ್ದಾರೆ. ಅದ್ರ ಪ್ರಕಾರ ನಾನು ಕೂಡ ಇವತ್ತು ಆ ಸ್ಕಿನ್ ಬಗ್ಗೆ ನಿಮಗೂ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ನೋಡೋಣ. ರಾಧಿಕಾ ಕುಮಾರಸ್ವಾಮಿ ಅವರು ಎಷ್ಟೆಲ್ಲ ಕ್ಯೂಟ್ ಆಗಿದಾರಲ್ವಾ. ಅವರ ಸ್ಕಿನ್ ನೋಡಿ ಪಳಪಳ ಮತ್ತೆ ಹೊಳಿತಾ ಇರುತ್ತೆ ಅಲ್ವಾ. ಬನ್ನಿ ನೋಡೋಣ. ನಾನು ಇವಾಗ ಫ್ರೆಶ್ ಆಗಿ ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಬಂದಿದ್ದೀನಿ. ಸ್ಟಿಕ್ಕರ್ ಕೂಡ ಇಟ್ಟಿಲ್ಲ. ಇವಾಗ ಬನ್ನಿ ನೋಡೋಣ. ನಾನಿಲ್ಲಿ ಮೊದಲಿಗೆ ಒಂದು 3 ಖಾಲಿ ಬಟ್ಲುಗಳು ತಗೊಂಡ್ಬಂದಿದ್ದೀನಿ, ಕಪ್ಗಳು ತಗೊಂಡಿದ್ದೀನಿ. ಈ ಕಪ್ಪಿಗೆ ಸ್ವಲ್ಪ ಮೊಸರು ತಗೊಂಡಿದ್ದೀನಿ, ಹಾಲು ತಗೊಂಡಿದ್ದೀನಿ, 1-2 ಡ್ರಾಪ್ಸ್ ಹಾಲು ಬೇಕು. ಹಾಗೆ ಕಡಲೆ ಹಿಟ್ಟು ತಗೊಂಡಿದ್ದೀನಿ, ನಾನು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ, ಒಂದು ಬ್ರೂ ಪುಡಿ ತಗೊಂಡಿದ್ದೀನಿ, ಒಂದು ಚುಟ್ಕಿ ಅರಿಶಿನ ತಗೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ. ಉಪ್ಪು ಏನಕ್ಕೆ ಅಂತ ಹೇಳ್ತೀನಿ ನಾನು. ಮೊದಲಿಗೆ ನಾನು 1-2 ಡ್ರಾಪ್ಸ್ ಹಾಲು ತಗೋತಾ ಇದ್ದೀನಿ. ಹಾಲು ತಗೊಂಡಿದ್ದೀನಿ 1-2 ಡ್ರಾಪ್ಸ್. ಈ ಹಾಲನ್ನ ನಾನು ಇವಾಗ ತಣ್ಣೀರಿಂದ ಸ್ನಾನ ಮಾಡಿ ಫ್ರೆಶ್ ಆಗಿ ಮುಖ ಎಲ್ಲ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಹಾಲನ್ನ ಹಚ್ಕೊಂಡು ನಾವು ವಾಶ್ ಮಾಡೋಣ. ನನಗೆ ಇದು ಸುಮಾರು ಐಟಮ್ನೆಲ್ಲ ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ಏನೇನು ಮಾಡಬೇಕು ಅಂತ. ಅದೆಲ್ಲ ನನಗೆ ಬರೋದಿಲ್ಲ. ನನಗೆ ಹೇಗೆ ಬರುತ್ತೆ ಹಾಗೆ ನಾನು ಹೇಳ್ತೀನಿ. ಈ ಹಾಲಿನಿಂದ ನಮ್ಮ ಸ್ಕಿನ್ ಓಪನ್ ಪೋರ್ಸ್ ಇರ್ತಲ್ಲ, ಅದೆಲ್ಲ ಸ್ವಲ್ಪ ಕ್ಲಿಯರ್ ಆಗುತ್ತೆ. ಇವತ್ತು ನಮ್ಮ ಮನೆಗೆ ಬಂದು ನಾನು ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ. ಈಗ ಸ್ವಲ್ಪ ವಾಶ್ ಮಾಡ್ಕೊಂಡು ಬರೋಣ. ನಾನಿವಾಗ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಮೊಸರು ಹಾಕೊಳ್ಳೋಣ. ಸ್ವಲ್ಪ ಮೊಸರು, ಅದಕ್ಕೆ ಸ್ವಲ್ಪ 1 ಚುಟ್ಕಿ ಅರಿಶಿನ, ಸ್ವಲ್ಪ 1 ಚುಟ್ಕಿ ಉಪ್ಪು, ಕಾಫಿ ಪೌಡ್ರು, ನಮ್ಮ ಮನೆ ಹತ್ರ ಫಂಕ್ಷನ್ ನಡೀತಾ ಇದೆ, ಅಲ್ಲಿಂದ ಸೌಂಡ್ ಬರ್ತಾ ಇದೆ. ಹಾಗೆ ಇದಕ್ಕೆ ಉಪ್ಪು ಏನಕ್ಕೆ ಹಾಕ್ತಾ ಇದ್ದೀನಿ ಅಂದ್ರೆ, ನಮ್ಮ ಓಪನ್ಸ್ಗಳಿರ್ತದಲ್ಲ ಮುಖದಲ್ಲಿ, ಅದು ಓಪನ್ಗೆಲ್ಲ ಹೋಗಿ ಮುಖ ಕ್ಲಿಯರ್ ಆಗುತ್ತೆ ಅಂತ, ಕೊಳೆ ಎಲ್ಲ ಈಚೆ ಬರುತ್ತೆ. ಉಪ್ಪಿನಂಶ ನೋಡಿದ್ರೆ ಉಪ್ಪಿನಂಶ ಮೊದಲೇ ಗೊತ್ತು, ನೀರು ಬಿಟ್ಕೊಳ್ಳುತ್ತೆ ಅಲ್ವಾ. ಹಾಗೆ ಮುಖದ್ದು ಅದು ಓಪನ್ ಪೋರ್ಸ್ಗಳಿಗೆಲ್ಲ ಹೋಗಿ ಅದು ಕ್ಲಿಯರ್ ಆಗುತ್ತೆ ಅಂತಾನೆ ಇದು ಮಾಡ್ಬೋದು ನೋಡಿ. ಇವಾಗ ಇದನ್ನ ಯಾವಾಗಲೇ ಅಷ್ಟು ನೀವು ಈ ರೆಮಿಡಿನ ಉಪಯೋಗಿಸ್ಬೇಕಾದ್ರೆ ನೈಟೇ ಮಾಡಬೇಕು. ಯಾಕಂದ್ರೆ ನಾವು ನೈಟ್ ಮಾಡಿದ್ರೆ ತುಂಬಾ ನಮ್ಮ ಮುಖಕ್ಕೆ ಹಿಡಿಯುತ್ತೆ. ಈ ತರ ಅಪ್ಲೈ ಮಾಡಿ. ತುಟಿಗೂ ಅಷ್ಟೇನೆ, ತುಟಿಗೂ ಬಿಡಬೇಡಿ, ತುಟಿಗೂ ಅಪ್ಲೈ ಮಾಡಿ. ತುಟಿನೂ ಅಷ್ಟೇ ಸ್ಕ್ರಬ್ ಮಾಡಿ. ಆಮೇಲೆ ನಮಗೆ ಬೇಡದೇ ಇರೋ ಅಂತ ಕೂದಲಿದ್ರು ಕೂಡ ರಿಮೂವ್ ಆಗುತ್ತೆ ಇದರಿಂದಾನೆ. ಉಪ್ಪು ಹಾಕಿರೋದ್ರಿಂದ ನಮ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ನಾನು ಹೇಳಿದ್ನಲ್ವಾ, ಉಪ್ಪು ನಮ್ಮ ಓಪನ್ ಪೋರ್ಸ್ಗಳಿರುತ್ತಲ್ಲ ಅದ್ರಲ್ಲಿ ಹೋಗ್ಬಿಟ್ಟು ಅದು ಕ್ಲಿಯರ್ ಮಾಡುತ್ತೆ ನೋಡಿ. ಕಣ್ಣಿನ ಮೇಲೆ ಎಲ್ಲ ಅಪ್ಲೈ ಮಾಡಿ ನೋಡಿ. ನಾನು ಕಣ್ಣಿನ ಕೆಳಗಡೆ ಮೇಲೆ ಎಲ್ಲ ಅಪ್ಲೈ ಮಾಡಿದ್ದೀನಿ.
ಒಂದು 10 ನಿಮಿಷ ಸ್ಕ್ರಬ್ ಮಾಡಿ. ನೋಡಿ, ಇವಾಗ ಒಂದು 10 ನಿಮಿಷ ಸ್ಕಿನ್ನು ಹಾರೋದಕ್ಕೆ ಬಿಡಬೇಕು. ಚೆನ್ನಾಗಿ ಸ್ಕ್ರಬ್ ಮಾಡಿ. ನೋಡಿ ನೋಡಿ ಸ್ಕಿನ್ ಎಲ್ಲ ಹಾರಿದೆ. ಇವಾಗ ವಾಶ್ ಮಾಡ್ಕೊಂಡು ಬರೋಣ. ನೋಡ್ಬೋದು ಸ್ಕಿನ್ ಯಾವ ರೀತಿ ಹಾರಿ ಕಾಣಿಸ್ತಾ ಇದೆ ಅಂತ. ನೋಡಿ, ವಾಶ್ ಮಾಡಿದ್ದೀನಿ. ನಾನು ಇದಕ್ಕೆ ಅಂತಾನೆ ಒಂದು ಟವಲ್ ಇಟ್ಕೊಂಡ್ಬಿಟ್ಟಿದ್ದೀನಿ. ಈ ತರ ಫೇಸ್ ವಾಶ್ ಮಾಡಿದಾಗ್ಲೆಲ್ಲನೂ ಇದೊಂದನ್ನೇ ಬಳಸ್ತೀನಿ ನಾನು. ಇವಾಗ ಇಲ್ಲಿ ನಾವು ಕಡಲೆ ಹಿಟ್ಟು, ಉಪ್ಪು, ಅರಿಶಿನ, ಕಾಫಿ ಪೌಡ್ರು, ಮೊಸರು ಇಷ್ಟನ್ನು ಯೂಸ್ ಮಾಡಿದ್ದು ಅಲ್ವಾ. ಲಾಸ್ಟ್ ಎಂಡಿಂಗ್ ಕೊಬ್ಬರಿ ಎಣ್ಣೆ, 1-2 ಡ್ರಾಪು ಕೊಬ್ಬರಿ ಎಣ್ಣೆ ತಗೊಂಡು ಚೆನ್ನಾಗಿ ನೀವು ನೈಟ್ ಬಿಡಬೇಕು. ನೈಟ್ ಬಿಟ್ರೆ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ. ನೀವು ನೋಡ್ಬೋದು ನನ್ನ ಸ್ಕಿನ್ ಅಲ್ಲಿ ಒಂದು ಮೊಡವೆ ಆಗಿರ್ಬೋದು, ಒಂದು ಕಲೆ ಇಲ್ಲ. ನಾನು ಇರೋದು ಬ್ಲ್ಯಾಕ್. ಮೊದಲಾಗಿ ನಾನು ಹುಟ್ಟುತ್ತಾವಳಿಂದ ಇರೋದೇ ಹೀಗೆ ಬ್ಲ್ಯಾಕ್ ಆಗೇ ಇರೋದು. ಆದ್ರೂ ಕೂಡ ನನ್ನ ಮುಖದಲ್ಲಿ ಒಂದು ಕೂಡ ಮಾರ್ಕ್ ಯಾವುದೂ ಇಲ್ಲ. ಹಾಗೆ ಮೊಡವೆ ಆಗ್ಲಿ ನನ್ಗೆ ಯಾವುದೇ ಆಗ್ಲಿ ಇಲ್ಲ. ಪೀರಿಯಡ್ಸ್ ಟೈಮ್ ಬರ್ತು ಅಂತಂದ್ರೆ ಅಲ್ಲಿ ಇಲ್ಲಿ ಒಂದು ಮೊಡವೆ ಆಗುತ್ತೆ, ಹೋಗ್ಬಿಡುತ್ತೆ. ಆ ಮೊಡವೆ ಆದಾಗ್ಲೂ ಕೂಡ ನಾನು ಇದೇ ರೀತಿನೇ ಏನಾದ್ರು ಒಂದು ಓಮ್ ರೆಡಿ ಮಾಡ್ಕೋತೀನಿ, ಹೋಗ್ಬಿಡುತ್ತೆ. ಈ ರೀತಿ ಒಂದು 10 ನಿಮಿಷ ಇಲ್ಲ, ನೀವು ನೈಟ್ ಬಿಡಬೇಕು. ಚೆನ್ನಾಗಿ ಇದರಿಂದನೂ ಮಸಾಜ್ ಮಾಡಿ ಒಂದು ನೈಟ್ ಬಿಟ್ಟು ನೋಡಿ. ನಾನಿವಾಗ ಇಲ್ಲಿ ಒಂದು 10 ನಿಮಿಷ ಬಿಟ್ಟು ಮುಖ ವಾಶ್ ಮಾಡ್ತೀನಿ. 10 ನಿಮಿಷ ಇಲ್ಲ, 1 ಅವರ್ ಆದ್ರೂ ಬಿಡ್ಲೇಬೇಕು. ನಮ್ಮ ಸ್ಕಿನ್ ಮೇಲೆ ಓಪನ್ ಪೋರ್ಸ್ ಯಾವುದೇ ಇದ್ರೂ ನೋಡಿ, ನಾವು ಉಪ್ಪು ಒಂದೇ ಒಂದು ಚುಟ್ಕಿ ಜಾಸ್ತಿ ಹಾಕಬಾರ್ದು. ಉಪ್ಪು ಹಾಕಿ ನಾವು ವಾಶ್ ಮಾಡೋದ್ರಿಂದ, ಈ ರೀತಿ ಸ್ಕ್ರಬ್ ಮಾಡಿ ವಾಶ್ ಮಾಡೋದ್ರಿಂದ ನಿಮಗೆ ಗೊತ್ತಾಗ್ತಿದೆ ಅನ್ಸುತ್ತೆ ನನ್ನ ಮೂಗಿನ ಮೇಲೆಲ್ಲ ಎಷ್ಟು ಕ್ಲಿಯರ್ ಬಂದಿದೆ ಅಂತ. ಒಳ್ಳೆ ರಿಸಲ್ಟ್ ಬರುತ್ತೆ. ನಾನಿಲ್ಲಿ ನೀವೆಲ್ಲರೂ ಕೇಳ್ಬೋದು, ನೀವೇ ಹಚ್ಚಿ ಇದು ಮಾಡ್ಬೋದಲ್ವಾ, ಕಲರ್ ಬರ್ಬೋದಲ್ವಾ ಅಂತ. ನಾನು ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಗೆ ಬಿಸಿಲಿನಲ್ಲಿ ನಿಂತ್ಕೊಂಡ್ರೆ ನಾನು ಬರೋದು ಮಧ್ಯಾಹ್ನ 2 ಗಂಟೆ ಆಗುತ್ತೆ, 2ರಿಂದ 3 ಗಂಟೆ ಆಗುತ್ತೆ. ಅಷ್ಟು ಹೊತ್ತು ನಾನು ಬಿಸಿಲಲ್ಲಿ ನಿಂತ್ಕೊಂಡಿರ್ತೀನಿ. ನಾನು ನಿಂತ್ಕೊಳ್ಳೋ ಜಾಗದಲ್ಲೇ ಯಾವುದು ಮರ ನೆರಳು ಯಾವುದೂ ಇಲ್ಲ, ಬಿಸಿಲಲ್ಲೇ ನಿಂತಿರ್ಬೇಕು. ನಾನು ಅದು ವಿಡಿಯೋ ಕೂಡ ಹಾಕಿದ್ದೀನಿ, ನಾನು ಯಾವ ರೀತಿ ವ್ಯಾಪಾರ ಮಾಡ್ತೀನಿ ಏನು ಅಂತ ಅಂದ್ಬಿಟ್ಟು ವಿಡಿಯೋ ಹಾಕಿದ್ದೀನಿ. ನೀವು ಅದ್ರಲ್ಲಿ ನೋಡ್ಬೋದು. ನಾವು ನೆರಳಿಲ್ಲ, ನಾವು ನಿಂತ್ಕೊಳ್ಳೋ ಜಾಗದಲ್ಲಿ. ಆದ್ರೂ ಕೂಡ ಇಷ್ಟು ಬಿಸಿಲಿನಲ್ಲಿ ನಿಂತ್ಕೊಂಡು ನನ್ನ ಸ್ಕಿನ್ ಈ ರೀತಿ ಇದೆ. ಈಗ ನಾನು ವಾಶ್ ಮಾಡ್ಕೊಂಡು ಬರ್ತೀನಿ. ನೋಡಿ, ವಾಶ್ ಮಾಡ್ಕೊಂಡು ಬಂದಿದ್ದೀನಿ.
ನೋಡಿದ್ರಲ್ವಾ ಫ್ರೆಂಡ್ಸ್, ಎಷ್ಟು ಕ್ಲಿಯರ್ ಆಗಿದೆ ಅಂತ ಫೇಸ್ ಇವಾಗ ನೋಡ್ಬೋದು. ನೋಡಿ, ನಮಗೆ ಬೇಡವಾದ ಕೂದಲು ಕೂಡ ಅಷ್ಟೇ ಅದೇ ರಿಮೂವ್ ಆಗುತ್ತೆ. ಇದು ನನಗೆ ಕಾರಳ್ಳು ಇರೋದು ನೋಡಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಬಾಯ್ ಬಾಯ್.